guys, welcome back to my YouTube channel. ನೆಕ್ಸ್ಟ್ ಎಲ್ಲಿಗೆ ಬಂದಿದೆ ಅಂತಂದ್ರೆ ಜೋಳರಾಶಿ ಊಟಕ್ಕೆ ಬಂದಿದ್ವಿ. ಇಲ್ಲಿ ಅಲೋ ಮಾಡ್ತಾರಲ್ಲ ಗೊತ್ತಿಲ್ಲ, ಇಲ್ಲಿ ಓಪನ್ ಏನಂತ ಕಳಿಸ್ಯಾರ, ಅದಕ್ಕೆ ಬಂದುಬಿಡ್ವಿ. ಇಲ್ಲ ಅಂದ್ರೆ ಮನೆ ಓದಿದ್ವಿ. ಇಲ್ಲಿ ನೋಡಿ ಈಗ ಮೇಲೆ ಹೋಗ್ತೀವಿ, ಅಲ್ಲಿ ಏನಂದ್ರೆ ಹಿಂದಕ್ಕೆ ಬಂದ್ಬಿಡ್ತೀವಿ. ಏನೋ ಕಂಟಿನ್ಯೂ ಮಾಡ್ತೀವಿ. ಕಾಲ್ದಾರಿ ಫ್ರೆಂಡ್ಸ್, ಕಾಲ್ದಾರಿ ಅಲ್ಲ ಏನೇನು ಅಂದ್ರೂ ಕೂಡ ನಾವೇನು ತಲೆ ಕೆಡಿಸ್ಕೊಂಡು ಮಾತಾಡೋಲ್ಲ. ಬರೀ ಇಂಥದೆಯಾ Emotional damage. ನೋಡ್ತೀವಿ ಅಲ್ಲಿ ಮುಂದೆ ಹೋಗಿ ಹೆಂಗಿರುತ್ತೆ ಅಂತ. ಅಲ್ಟಿಮೇಟ್ ಆಗಿದೆ. ಅಪ್ಪಿಟ್ಟು ಮೇಲ್ಗಡೆ ಬೆಟ್ಟದ ಮೇಲೆ ಅಲ್ಲಿ ಹೋಗೋಣ. ಗೊತ್ತಿಲ್ಲ. ಮೇಲ್ಗಡೆ ದೇವಸ್ಥಾನ ಇದು ಬಂದ್ರೆ ದೇವಸ್ಥಾನ ಇಲ್ಲಿ ನೋಡ್ತಿದೆ ಹೆಂಗಿದೆ ಏನು ಅಂತ. ದೇವಸ್ಥಾನ ಹೈಲೈಟ್ ಇದೆ, ತೋರಿಸ್ತೀನಿ ಬನ್ನಿ. ಆ ಥರ ಹೋಗ್ಬರ್ರಿ ಸ್ವಲ್ಪ ನೋಡೋಣ. ಇವು ತೋರಿಸಿನೇ ಅಲ್ಟಿಮೇಟ್ ಐತೆ. ಇವೆ ಎಲ್ಲ ಕಂಪ್ಲೀಟ್ ಎಲ್ಲ ಕಾಣುತ್ತೆ ನೋಡಿ. ಇವೆ ಎಲ್ಲ ಕಂಪ್ಲೀಟಾಗಿ ಕಾಣುತ್ತೆ, ಮಸ್ತಾಗಿದೆ. ಅವಾಗಿಂದ ಬರ್ಬೇಕಂತ ಗೇಟ್ ಆಗ್ತಿರ್ತಲ್ಲ, ನಮಗೆ ಗೊತ್ತಾಗಿಲ್ಲ. ಇಲ್ಲಿ ಮೇಲ್ಗಡೆ ದೇವಸ್ಥಾನ ಅಂತ ಬಂದ್ರೆ ಏನು ದೇವಸ್ಥಾನ ಅಲ್ಲ ಇದು, ಎಲ್ಲ ಸಾಮ್ರಾಜ್ಯ ಆಯ್ತು ಗೈಸ್. ಇದೆಲ್ಲ ಎಲ್ಲಿ ಬೇಕಾದ್ರೆ ಅಲ್ಲಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಮಸ್ತಾಗಿದೆ ದೇವಸ್ಥಾನ. ಮುಂದೋಡ್ಕೊಂಬರಿ ಅಣ್ಣ ಮೇಲ್ಗಡೆ ಹೋಗಿ ಇದು ಮಾಡ್ತಿದ್ದಾರೆ. ಅಮರ ಪ್ರೇಮಿಗಳೆಲ್ಲ ಶಿಲ್ಪಕ್ಕೆ ಎತ್ಬಿಟ್ಟಿದ್ದಾರೆ ಇಲ್ಲಿ. ಎಲ್ಲ ಕೆತ್ತಿ ಬಿಡ್ತಾರೆ. ನಾವು ಏನು ಕೆತ್ತಕ್ಕೆ ನಮ್ಗೆ ಯಾರಿಲ್ಲ, ಕೆತ್ತಕ್ಕಲ್ಲ. ಯಾರನ್ನ ಇದ್ರೆ ಹೇಳಿ, ಸಿಗಲ್ಲ. ಮೇಲ್ಗಡೆ ಹೋಗಿ ನೋಡ್ತೀವಿ ಇಲ್ಲಿ ಹೆಂಗಿದೆ ಅಂತ. ಮೇಲ್ಗಡೆ ಸ್ವಲ್ಪ ತೋರಿಸ್ತೀವಿ. ವಿಡಿಯೋ ಜಾಸ್ತಿ ಗೈಸ್ ಮಾತಾಡ್ಬೇಕು, ನಾವು ಬರೀ ವಿಡಿಯೋ ತೋರಿಸ್ಬೇಕು, ಹೇಳಿ ಕಮೆಂಟ್ ಮಾಡಿ ಗೈಸ್. ನಿನ್ನ ಮಕ್ಕಳನ್ನು ನಮ್ಮ ಮಕ್ಕಳನ್ನು ನೋಡಿ ನೋಡಿ ಗ್ಯಾಸ್ಗಳೆಲ್ಲ ಸ್ವಿಚ್ ಆಫ್ ಆಗಿರ್ತಾರೆ. ಅಷ್ಟು ಪ್ಲೇಸಸ್ ತೋರಿಸ್ಬೇಕು. ಏನಣ್ಣ ನೋಡಿರಲ್ಲ ಗೈಸ್, ಫುಲ್ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿಲ್ಲ. ನೋಡಿ ಸಾಕಾಯ್ತಿಲ್ಲ. ಈ ಜಾಗ ಯಾವ್ದಂತ ನೀವು ಕಮೆಂಟ್ ಹಾಕಿ. ಇದು ಶಿವಣ್ಣ ಡ್ಯಾನ್ಸ್ ಮಾಡಿರ್ತಾರಲ್ಲ ಟೈಗರ್ ಫಿಲ್ಮ್ ಮೇಲೆ, ಅದೇ ಜಾಗ ಇದು. ಶಿವಣ್ಣನವರ ಅಭಿಮಾನಿ ಕಾಪಿನಾಡಿ ಚೆಂಡಿಗೆ ಚೆಂಡು. ಜೋಳರಾಶಿ ಊಟಕ್ಕೆ ಯಾರು ಬಂದರೆ ಕಮೆಂಟ್ ಮಾಡಿ. ಇಲ್ಲಿ ಯಾವ ಫಿಲಮ್ ಶೂಟಿಂಗ್ ಆಗಿರುತ್ತಲ್ಲ, ಯಾವ ಫಿಲ್ಮ್ ಶೂಟಿಂಗ್ ಆಗಿದೆ ಅಂತ ಜಾಗ ಅದು ಕಮೆಂಟ್ ಮಾಡಿ. ಈ ಹೊಸಪೇಟೆ ಫುಲ್ ಏನಿದೆ A to Z ಕಾಣುತ್ತೆ ನೋಡುವ. ಅಲ್ಲಿ ಕೂಡ ಕಮಲಾಪುರ ಕೂಡ ಕಾಣುತ್ತೆ. ದೊಡ್ಡ ಸಾಕಾಗಿದೆ ಎಲ್ಲ ಮಸ್ತಾಗಿದೆ ಗೈಸ್. ಏನು ಕಳ್ಕೊಳಂಗಿಲ್ಲ. ನಾವು ಮೊದಲು ಎಲ್ಲಿದ್ವಿ ಅಂದ್ರೆ ನಾವು ಮಾವಿನಕಾಯಿ ತೋಟ ಮಾಡಿದ್ವಿ. ಇದೇ ತೋಟ ನೋಡಿ, ಅಲ್ಲಿ ಕಾಣ್ತಿದ್ದೆ ನಮ್ಮ ಮಾವಿನಕಾಯಿ ತೋಟ, ಅದೇ ತೋಟ ಮಾಡಿದ್ದು ನಾವು. ಹುಡುಗರು ಚಾಟ ನೋಡಿದ್ರೆ ಗೈಸ್ ಇಲ್ಲಿ ನೋಡಿ. ಎಲ್ಲ 99 ಹಾಕಿಬಿಟ್ರೆ ಅದಕ್ಕೆ ಆ ಥರ ಆಡ್ತಿರೋದಿಲ್ಲ. 99 ಬಿಟ್ರಕ್ಕೆ ಆ ಥರ ಆಡ್ತಿರೋದು. ಮಸ್ತಾಗಿದೆ ನೋಡೋಕ್ಕೆ. ಮೇಲೆ ಕ್ಲೀನಾಗಿಲ್ಲ ಅಷ್ಟು, ಅದೇ ತೊಂದರೆ. ಯಾವುದು ದೇವಸ್ಥಾನ ಇದೆ ಅಂತಂದ್ರೆ ದೇವಸ್ಥಾನ ಇದೆ. ಮಸ್ತಾಗಿದೆ. ಫೋಟೋ ಶೂಟ್ ಮುಗಿತಲ್ಲಿ ಇರ್ತದೆ, ಬರೀ ಜಗಳ ಆಗಿಬಿಟ್ಟಿದೆ. 1 hour ಆಯಿತು ಇವ್ರದ್ದು ಫೋಟೋ ತೆಗೆದಾಯ್ತು. ನಾನು ಒಂದು ಫೋಟೋ ತಗೊಂಡು ಇಲ್ಲಿವರೆಗೂ ಫೋಟೋ ಶೂಟ್ ಮಾಡ್ಕೊಂಡಿದೆ. ಯಾವಾಗ ಹೋಗ್ತೀವಿ ಅಣ್ಣ? ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಬಿಟ್ಬೇಡ ಗೈಸ್. ಹೆಂಗೆ ಅನಿಸ್ತದೆ ಈ ವಿಡಿಯೋ ಅಂತಂದೇಳಿ ಕಮೆಂಟ್ ಮಾಡಿ. ಇವರನ್ನೇ ಮನೆ ಒಳಗೆ ಬಂದಿಲ್ಲ ಅದು ಬಂದಿಲ್ಲ ಅಂತಂದೇಳಿ ಇದು ಮಾಡ್ತಿದ್ರೆ
ಇಲ್ಲಿದೆ ನೋಡ್ರಿ ಹೈಲೈಟ್ ಕಾಣುತ್ತೆ ಹೊಸಪೇಟೆ ಇಲ್ಲ ಏಸಪ್ಪ ನಾನು ಅಂತ ಹಾಕ್ತೀರಾ ಅವತ್ತು ತೆಗೆದಿದ್ದು ಟಗರ್ ಶೂಟಿಂಗ್ ಆಗುತ್ತೆ ಇಲ್ಲಿ ಕೂಡ ನೀನು ಕರೆಕ್ಟ್ ನಿಂದು ಬವರಲ್ಲಿ ಕೂಡ ಶೂಟಿಂಗ್ ಫೋನ್ ಡಿಲೀಟ್ ಹಾಕೋ ಇಲ್ಲಿಂದ ನೋಡ್ರಿಗೇನ ತೊಣಗಲ್ಲಿ ಹೋತಲ್ಲ ಹೈವೇ ಕಾಣುತ್ತೆ ಏಸಪ್ಪ ಇಲ್ಲಿಂದ ಬಂದ್ರಿಗೇನ ಇಲ್ಲಿಂದ ಹೇಗಿರ್ತೀನಿ ಕೆಳಗೆ ಹೋಗ್ತು ಸೀದಾ ಎಲ್ಲ ನೋಡಿದ್ವಿ ದೇವಸ್ಥಾನ ಇದೆ ಅಂತ ಬಂದ್ರೆ ದೇವಸ್ಥಾನ ಇಲ್ಲ ಈ ಗಲೀಜು ದೇವಸ್ಥಾನ ಅಂತ ಹೇಳಿದ್ರೆ ಯಾರು ನಿಮಗೆ ಹೇಳಲ್ಲ ಅಲ್ಲಿ ದೇವಸ್ಥಾನ ಐತೆ ಅಂತ ಅವ್ರು ಹೇಳ್ತಾರೆ ಕೆಲಸದಾರ ಕೃಷ್ಣನ ದೇವಸ್ಥಾನ ಏನಪ್ಪ ಹಾಂ ಕೃಷ್ಣನ ದೇವಸ್ಥಾನ ಐತೆ ಅಂತ ಹೇಳಿದ್ರೆ ಈಗ ಒಂದು ಫೋಟೋ ತಕ್ಕ ವಿಡಿಯೋ ಮಾಡೋದು ಹಿಂಗೆ ಕಡಿಸಿರೋದು ದೇವಸ್ಥಾನ ಹೋಗ್ತಾ ಇದೀವಿ ಎಲ್ಲರೂ ಏನಂತ ತಿನ್ಕೊಂಡು ಬರ್ತದೆ ಏನಿಲ್ಲ ಒಳಗಡೆ ಎಲ್ಲ ಡೆಮಾಲಿಷ್ ಆದಂಗೆ ಸುಮ್ಮನೆ ವೇಸ್ಟ್ ಇದು ಮಾಡಿದ್ವಿ ಏನು ಪ್ಲಾನಿಂಗೇ ಇಲ್ಲ ಓಕೆ ಫ್ರೆಂಡ್ಸ್ ಅಲ್ಲಿ ನೋಡ್ತೀನಿ ಮತ್ತೆ ಸ್ಟಾರ್ಟ್ ಅದು ಅಂತ ಅಂತ ಬಾಣ ಅಣ್ಣಯ್ಯ ಹೆಂಗೆ ಅನಿಸ್ತದೆ ಜೋಳದ ರಾಶಿ ಗುಡ್ಡ ಬಹಳ ಚೆನ್ನಾಗಿದೆ ಇದಕ್ಕೆ ಜೋಳದ ರಾಶಿ ಗುಡ್ಡ ಅಂತ ಹೆಸರು ಯಾವ ಥರ ಬಂತು ಅಂತ ಹೇಳ ಈಗ ತಿಳ್ಕೊಂಡಿದ್ದೆ ನಾವು ಹೇಳಪ್ಪ ಪರಮೇಶ್ವರ ಜಂಗಮ ರೀತಿಯಲ್ಲಿ ಬಂದಿದ್ದಂತ ಅಂದರೆ ಒಬ್ಬ ರೈತನ ಹತ್ರ ಅಹಂಕಾರವಾಗಿರುವಂಥ ರೈತನ ಹತ್ರ ಆ ರೈತ ಏನು ಮಾಡಿದ್ದಾನೆ ಜಂಗಮರಿಗೆ ಕೊಡಲ್ಲ ನಾನು ಆ್ಯಕ್ಚುಲಿ ಬಾಯ್ತು ನೀಡಾಕತ್ತಿದ್ದೆ ಅವೆಲ್ಲ ಮಕ್ಕಳು ಅಕ್ಕ ನಾನು ಬೈದೇನಕ್ಕ ಜೋಳದ ರಾಶಿ ಗುಡ್ಡ ಇದು ನೇಮ್ ಹೆಂಗೆ ಬಂತು ಅಂತಂದೇಳಿ ನಮ್ಮ ಹುಡುಗ ಬರುತ್ತೆ ಅಂತೆ ಅದು ಹೇಳ್ದಂಗೆ ಜೋಳದ ರಾಶಿ ಅಂತ ಗುಡ್ಡ ಹೆಸರು ಬರೋಕ್ಕೆ ಕಾರಣನೇ ಒಬ್ಬ ರೈತ ಗೈಸ್ ರೈತ ಫುಲ್ಲು ಬೆಳೆ ಬೆಳಿತಿದ್ದಂತೆ ಬೆಳೆ ಬೆಳಿತಿರ್ಬೇಕಾದ್ರೆ ಅಹಂಕಾರ ಇತ್ತು ಅವನಿಗೆ ಜಾಸ್ತಿ ನಾನಂಬೋದಿತ್ತು ಪರಮೇಶ್ವರ ಭೂಮಿಯಿಂದ ಧರೆಗಿಳಿದು ಬಂದು ರೈತನ ಹತ್ರ ಜೋಳದ ರಾಶಿಗೆ ಇದೆಲ್ಲ ರೈತ ಬಂದುಬಿಟ್ಟು ಅವನ ಹತ್ರ ರೈತನ ಹತ್ರ ಬಂದ್ಬಿಟ್ಟು ಈಶ್ವರ ಕೇಳಿದ್ದಾನೆ ಕೇಳಿದಾಗ ಅವ್ನು ರೈತ ಅಹಂಕಾರದಿಂದ ನಾನು ಕೊಡೋಂಗಿಲ್ಲ ಜೋಳದ ರಾಶಿ ಜೋಳ ಒಂದು ಹನಿ ಕೊಡಲ್ಲ ಅಂತ ಹೇಳಿದ್ದಾನೆ ಒಂದು ಹಳ್ಳು ಕೂಡ ಅವಾಗ ಪರಮೇಶ್ವರ ಶಾಪ ಆಗಿರುತ್ತೆ ಜೋಳದ ರಾಶಿ ಗುಡ್ಡ ಆಗಲಿ ಇದಂತೆ ಜೋಳ ಇದಂದ್ರೆ ಜೋಳದ ರಾಶಿ ಗುಡ್ಡ ಆಗಲಿ ಅಂತ ಹಾಕಿ ಶಾಪ ಆಗಿರುತ್ತೆ ಆಗಿಂದ ಇದನ್ನ ಜೋಳದ ರಾಶಿ ಗುಡ್ಡ ಅಂತ ಹೆಸರು ಮಾಡ್ತಾರೆ ಇಷ್ಟೇ ಇಲ್ಲ ಕರೆಕ್ಟ್ ಇಲ್ಲ ಅಂದ್ರೆ ಏನು ಮಾಹಿತಿ ಯಾರಿಗೆ ಗೊತ್ತಿಲ್ಲ ಕರೆಕ್ಟಾಗಿ ಅವ್ರಿಗೆ ಅದು ಕಮೆಂಟ್ ಮಾಡಿ ಇದರ ಮೂಲ ಟೈಮ್ ಏನಂತ ಇದೆ ಹೆಸರು ಹೆಂಗೆ ಬಂತು ಅಂತೇಳಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಪ್ಪ ಫ್ರೆಂಡ್ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಿಲ್ಲ ಜೋಳದ ರಾಶಿ ಗುಡ್ಡದವನಿಗೆ ಜೋಳದ ರಾಶಿ ಗುಡ್ಡದವನಿಗೆ ಕತೆ ಹೊಡೆಯೋದು ಗೊತ್ತಿಲ್ಲ ಕೇಳಿಸಿಲ್ಲ ಕರೆಕ್ಟಾಗಿ ದೇವಸ್ಥಾನ ಜೋಳದ ರಾಶಿ ಗುಡ್ಡ ನೋಡಿದವರಿಗೆ ಜೋಳದ ರಾಶಿ ಗುಡ್ಡದ ಬಗ್ಗೆ ಕತೆ ಕಟ್ಟೋದು ಗೊತ್ತಿಲ್ಲ ಎಷ್ಟು ಪಾರ್ಟಿ ಸರಿ ಅಂತ ಹೇಳಿದ್ರು ಕಾಮೆಂಟ್ ಮಾಡಿ ಏನು ಬೇಡ ಏನೋ 4 ಲೈಕ್ಸ್ ಸಾಕು 4 ಲೈಕ್ಸ್ ಇದ್ರ ಬಗ್ಗೆ ಯಾರೇನು ಗೊತ್ತಿರ್ತೀರೋ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ ಇಲ್ಲ ಗಾಯ್ಸ್ ನಾನು ಹೇಳಿದ್ದು 100%ಅಲ್ಲಿ 80% ಸತ್ಯ ನಮ್ಮ ಒಬ್ಬ ಕರೆಕ್ಟಾಗಿ ಮೂಲನಾಮ ಏನೋ ಗೊತ್ತಿರ್ತಾರೆ ಒಟ್ಟು ಇದರ ಮೂಲನಾಮ ಮಾತ್ರ ಜೋಳ ರಾಶಿ ಗುಡ್ಡ ಬಟ್ ಅದು ನಾನು ಹೇಳಿದಲ್ಲ ಅದೇ ಥರ ಬಂದಿರ್ಬೋದು ಹೆಸರು ಬಟ್ ಒಬ್ಬ ಯಜಮಾನ್ ಮನುಷ್ಯನೇ ಹೇಳಿದ್ದೆ ಕತೆ ನಾವು ಬರೋ ಗಾಡಿಗಳು ಯಾವಿತ್ತಲ್ಲ ಇವಾಗ ಗಾಡಿಗಳು ಅದಾವ ರಹಸ್ಯ ಗಾಡಿ ಗಾಯ್ಸ್ ಯಾರು ಬಿಡಲ್ಲ ಟರ್ನಿಂಗ್ ನೋಡಿ ಯಾವ ಥರ ಇದೆ ಇಲ್ಲಿಂದ ತೋರ್ಸೋಣ ಅಲ್ಲಿ ಯಾವ ಥರ ಗಾಯ್ಸ್ ನೋಡೋಣ ನೋಡಿ ಬಂದೀವಿ ಹೋಗಲ್ಲ ಅಡ್ವಾನ್ಸ್ ಎಲ್ಲ ಹೇಳ್ಬಿಡ ಅಂತೇಳಿ ಟೈಮ್ ಆಯ್ತು ಬೆಂಗ್ಳೂರಿಗೆ ಹೋಗ್ಬೇಕಲ್ಲ ಅದಕ್ಕೆ ನೋಡಿ ಚಿಲ್ಡ್ರೆಲ್ಲ ಅಂತಿದ್ದಾರೆ ಅಣ್ಣ ಚಿಲ್ಡ್ರಲ್ಲ ಅಂತದ ಫಿಲಮ್ ಶೂಟಿಂಗ್ ಮಾಡ್ತಿದ್ರು ಅದಕ್ಕೆ ನೋಡ್ಕೊಂಡು ಬರೋಣ ಬರೀ ಯಾವ ಫಿಲಮ್ ಫಿಲಮ್ ಶೂಟಿಂಗ್ ಅಂತ ಹೇಳಿದ್ರೆ ನನಗೆ ಮಳೆ ಬಿಡ್ತದೆ ಹೋಗ್ತಾ ಇದೀವಿ ಗಿಡ ಎಲ್ಲ ಆಯಿತು ಅಲ್ಲೇ ತೋರ್ಸೋಕೆ ಇಲ್ಲ ಹಾಗೆ ಹೋಗ್ತಾ ಇದ್ದೀವಿ
ಅಭಿಪ್ರಾಯ ಏನಂತ ತಿಳಿಸಿ ಈ ವಿಡಿಯೋದಲ್ಲಿ. ಅಣ್ಣನ ಕಾಯನ್ನು ಮೆಚ್ಚಿಸಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅಣ್ಣ ಮೆಚ್ಚಿಸಿದ್ರೆ ಸರಿ ಅಂತ ಹೋಗ್ತಾರೆ. ಈ ಥರ ಆಡೋದಕ್ಕೆ ಟಿವಿಗಳೆಲ್ಲ ಬರ್ನಾಗೆ ಹೋಗ್ತವೆ. ಅವರ ಕಿವಿ ಟಮಾಟೆ ಎಲ್ಲ ತೂತಿಟ್ಬಿಟ್ಟಿದೆ. ಇವು ಸಾಕಾಗಿದೆ ಕೇಳಿ ನಮಗೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ, ಸುಮ್ಮನಿದ್ರೆ ಉಪವಾಸ. ಹಾಕ್ಬಿಡಲಿ. ಏನು ಇನ್ನೂ ಮಕ್ಕಳು ಈ ಸಾಂಗ್ ಆಡಿ ಸಿದ್ಧಗಂಗಾ ಮಠ ಗುರು ಸ್ವಾಮಿಗಳನ್ನ ಶುಕ್ರ ಸರಕಾರ ಏನು ಈ ಥರ ಆಡಿದ್ರೆ ಹಂಗೆ? ನೋಡು ನೋಡು ನೋಡುಮ್ಮೆ ಬಂದು ಹಚ್ಚಿಲ್ಲ ಹಾರಿದ ಒಲೆಯು ಇಂದು. ಇಲ್ಲಿ ಬರ್ತಾನೆ ಒಂದು ಟೀ ಕುಡ್ಕೊಂಡು ಬ್ರೇಕ್ ಹಾಕಿದ್ವಿ, ಗಾಡಿ ನಿಲ್ಲಿಸಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಿಕ್ಕದಿರುತ್ತೆ, ಅಷ್ಟೊಂದು ಏನಿಲ್ಲ, ಅದು ತೋರ್ಸೋಕ್ಕೂ ಏನು ಇದ್ದಿಲ್ಲ. ಹಾಗೆ ಅದು ಗಲೀಜು ಥರ ಹಾಕ್ಸೋದನ್ನ ತೋರ್ಸೋಕ್ಕೇನು ನಾನು ತೋರಿಸ್ತೀನಿ ಅಂತ ಸುಮ್ಮನೆ ಹೇಳ್ತೀನಿ. ಹಾಗೆ ಟೀ ಕುಡ್ಕೊಂಡು ಅಂತಂದೇಳಿ ನಿಲ್ಲಿಸ್ತೀವಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರ್ಯಾರು ಫಾಲೋ ಯಾರು ಎಲ್ಲ ಫಾಲೋ ಆಗಿ. ಆಮೇಲೆ ನೆಕ್ಸ್ಟ್ ಸಿಗ್ತೀನಿ. ಇಲ್ಲ ಬೆಂಗಳೂರು ಹೋಗ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ, ಅದು ಹೇಗಿರುತ್ತೆ ಅಂತ ನೋಡೋಣ.